ನಮಸ್ಕಾರ. ತುಂಬ ಜನರಿಗೆ ಕಾಡಂಥ ಸಮಸ್ಯೆ ಅಂದರೆ ಮಲಬದ್ಧತೆ. ತುಂಬ ಜನ ಅದನ್ನು ಹೇಳ್ಕೊಳ್ಳಲ್ಲ. ಯಾಕೆಂತಂದರೆ ಏನೋ ಒಂಥರ ಮುಜುಗರ, ಸರಿಯಾಗಿ ಮೋಷನ್ ಆಗ್ತಾ ಇಲ್ಲ ಅಥವಾ ನನಗೆ ಪೈಲ್ಸ್ ಪ್ರಾಬ್ಲಮ್ ಇರ್ಬೋದು ಅಂಥವ್ರು ತುಂಬ ಜನ ತುಂಬ ಮುಚ್ಚಿಡ್ತಾರೆ. ಯಾಕೆಂತಂದರೆ ಅದು ಒಂಥರ ಮುಜುಗರದ ವಿಷಯ ಅಂತ. ಖಂಡಿತವಾಗ್ಲೂ ಅಲ್ಲ, ಅದು ತಪ್ಪಾದ ಆಹಾರ ಕ್ರಮದಿಂದಾಗಿ ಬರೋಂಥದ್ದು. ಆ ಕಾರಣದಿಂದಾಗಿ ನಾವು ಯಾವಾಗಲೂ ನ್ಯೂಟ್ರಿಷನಲ್ಲಿ ಏನು ಮಾಡ್ತೀವಿ ಅಂತಂದರೆ ಹೆಡ್ ಟು ಟೋ ನಾವು ಕೇಳ್ತೀವಿ, ನಿಮಗೆ ತಲೆನೋವು ಬರುತ್ತಾ, ನಿಮ್ಮ ಸ್ಕಿನ್ ಹೆಂಗಿದೆ, ನಿಮಗೆ ಡೈಜೆಷನ್ ಹೆಂಗಿದೆ, ನಿಮ್ಮ ಜೀರ್ಣ ಚೆನ್ನಾಗಾಗತ್ತಾ, ಆಸಿಡಿಟಿ ಇದೆಯಾ, ನಿಮ್ಮ ಮೋಷನ್ ಹೆಂಗಿದೆ ಅಂತ. ಕೆಲವ್ರು ನಗ್ತಾರೆ, ಯಾಕೆ ಈ ಥರ ಪ್ರಶ್ನೆಗಳನ್ನು ಕೇಳ್ತೀರಾ ಅಂತ. ಯಾಕೆಂತಂದರೆ ಒಂದು ಆರೋಗ್ಯವಾಗಿ ಇರಬೇಕು ಅಂತಾದರೆ ನಮ್ಮ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ವರ್ಕ್ ಮಾಡ್ತಾ ಇರಬೇಕು. ಈವನ್ ಮೋಷನ್ ಸರಿಯಾಗಿ ಆಗಿಲ್ಲ ಅಂತಂದ್ರೂ ಅದರಿಂದ ತುಂಬ ಪರಿಣಾಮಗಳಿರುತ್ತೆ. ನಾವು ಯಾವಾಗಲೂ ಹೇಳ್ತೀವಿ ಗಟ್ ಹೆಲ್ತ್ ಅಂತ ಹೇಳ್ತೀವಿ ನಾವು. ಅಂದರೆ ನಮ್ಮ ಡೈಜೆಷನ್ ಇರ್ಬೋದು, ಅಬ್ಸಾರ್ಪ್ಷನ್ ಇರ್ಬೋದು, ಅದು ತುಂಬ ಚೆನ್ನಾಗಿರಬೇಕು. ಅದು ಚೆನ್ನಾಗಿದ್ರೆ ನಮ್ಮ ಓವರ್ ಆಲ್ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಬಾಡಿನ, ನಮ್ಮ ಮೈಂಡನ್ನು ಎಲ್ಲನೂ ಕಂಟ್ರೋಲ್ ಮಾಡ್ತಾ ಇರೋದು ಆ್ಯಕ್ಚುಲಿ ನಮ್ಮ ಗಟ್, ಅಂದರೆ ನಮ್ಮ ಕರಳು. ಎಸ್ಪೆಷಲಿ ಅದರಲ್ಲೂ ಕರಳಲ್ಲೂ ಒಂದು ಬ್ಯಾಕ್ಟೀರಿಯಾಸ್ಗಳಿರುತ್ತೆ. ಆ ಬ್ಯಾಕ್ಟೀರಿಯಾಗಳಲ್ಲೂ ಗುಡ್ ಆ್ಯಂಡ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅವುಗಳು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರೋಂಥದ್ದು. ಸೊ ಇವಾಗ ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ಈ ಬ್ಯಾಕ್ಟೀರಿಯಾಗಳ ಇಂಬ್ಯಾಲೆನ್ಸಸ್ ಏನು ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು ಜಾಸ್ತಿ ಆಗಿದೆ, ಗುಡ್ ಸಂಖ್ಯೆ ಕಮ್ಮಿ ಆಗಿರೋಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಈ ಮಲಬದ್ಧತೆ ಸಮಸ್ಯೆಗಳು ಇರ್ಬೋದು. ಈ ಮಲಬದ್ಧತೆ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಕೆಲವರು ತುಂಬ ಕ್ಲಾಸಿಫಿಕೇಶನ್ಸ್ ಇದೆ ಮಲಬದ್ಧತೆಯಲ್ಲಿಯೂ. ಏನು ಅಂತಂದರೆ ಕೆಲವರಿಗೆ ಆಲ್ಟರ್ನೇಟ್ ಡೇಸ್, ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಬಾತ್ರೂಮಿಗೆ ಹೋಗೋಂಥದ್ದು. ಇನ್ನು ಕೆಲವರಿಗೆ ದಿವಸಕ್ಕೆ 3-4 ಬರಿ ಹೋಗಬೇಕಾಗಿರೋ ಅಂಥದ್ದು. ಇನ್ನು ಕೆಲವರಿಗೆ ತುಂಬ ಪ್ರೆಷರ್ ಹಾಕಿದ್ರೆ ಮಾತ್ರ ಇದು ಬೌಲ್ ಮೂಮೆಂಟ್ ಬರೋಂಥದ್ದು. ಹೀಗೆ ವೆರೈಟೀಸ್ ಇದೆ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ 2 ದಿವಸ ಆಲ್ಟರ್ನೇಟ್ ಡೇಸ್ ಆದರೆ ಮಾತ್ರ ಅದೊಂದು ಮಲಬದ್ಧತೆ ಸಮಸ್ಯೆ ಅಂತ ಅಂದ್ಕೊಂಡಿರ್ತಾರೆ. ಇನ್ನು ಕೆಲವರು ದಿನಕ್ಕೆ 2 ಸಲ ಹೋದರೆ ನಂಗೆ ಸರಿ ಹೋಗುತ್ತೆ, ಒಂದು ಡಸಂಟ್ ಫೀಲ್ ಕಂಪ್ಲೀಟ್. ಈಗ ಒಂದ್ಸಲಿ ಹೋದ ತಕ್ಷಣ ನಂಗೆ ಆರಾಮಾಗಿ ನಾನು ಎಲ್ಲಾನು ನನ್ನ ಒಳಗಡೆ ಇರೋ ಕಲ್ಮಶನ ಹೊರಗೆ ಹಾಕಿದ್ದೀನಿ ಅಂತ ಒಂದು ಕಂಪ್ಲೀಟ್ ಫೀಲಿಂಗ್ ಇರಲ್ಲ. ಪುನಃ ಇನ್ನೊಂದ್ಸಲಿ ಹೋಗ್ಬೇಕಾಗಿರೋ ಸಂದರ್ಭಗಳು ಇರುತ್ತೆ. ಹೀಗೆ ಇದನ್ನು ಆ್ಯಕ್ಚುಲಿ ನಾವು ಇದನ್ನೆಲ್ಲನೂ ನಾವು ಒಂದು ಮಲಬದ್ಧತೆ ಅಂತಲೇ ಹೇಳ್ತೀವಿ. ಅಂದರೆ ಅದೆಲ್ಲ ಬೇರೆ ಬೇರೆ ಸ್ಟೇಜಸ್ ಅಥವಾ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಸೊ ಒಂದು ನಿರ್ದಿಷ್ಟ ವಾಗಿ ನಾವು ಓಕೆ ಮಲಬದ್ಧತೆ ಅಂದರೆ ಆಲ್ಟರ್ನೇಟ್ ಡೇಸ್ ಹೋಗೋರು, ಕೆಲವರು 3 ದಿವಸಕ್ಕೆ ಒಂದ್ಸಲಿ ಹೋಗೋದು ಇರುತ್ತೆ. ಕೆಲವೊಂದು ಬಾಡಿ ಹಾಗೆ ಇರುತ್ತೆ. ನೀವು ತುಂಬ ದಿವಸದ ಪ್ಯಾಟರ್ನ್ ನೋಡಿದಾಗ ಎಲ್ಲನೂ ಕರೆಕ್ಷನ್ ಮಾಡಿದಾಗ್ಲೂ ಕೆಲವರು 1-2 ದಿವಸಕ್ಕೆ ಒಂದ್ಸಲಿ ಹೋಗೋ ಪ್ಯಾಟರ್ನು ಇರುತ್ತೆ. ಅದು ಅವ್ರ ಬಾಡಿ ಜೀನ್ ಅಥವಾ ಅವರ ಜೆನೆಟಿಕ್ಸ್ ಇರ್ಬೋದು. ಆದರೆ ಇಲ್ಲಿ ನಾವು ಫಸ್ಟ್ ಗಮನಿಸಬೇಕಾಗಿರೋದು, ನಾವು ಎಲ್ಲನೂ ಸರಿಯಾಗಿದ್ದೀವಾ, ನಮ್ಮ ಆಹಾರ ಕರೆಕ್ಟ್ ಆಗಿದೆಯಾ, ವಿಹಾರ ಕರೆಕ್ಟ್ ಆಗಿದೆಯಾ, ಓವರ್ ಆಲ್ ನಮ್ಮ ಹೆಲ್ತ್ ಚೆನ್ನಾಗಿದೆಯಾ ಅಂತ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲನೂ ಚೆನ್ನಾಗಿದ್ದು ಆಲ್ಟರ್ನೇಟಿವ್ ಡೇಸ್ ಪ್ಯಾಟರ್ನ್ ಎಲ್ಲ ಇದ್ದರೆ ದಟ್ ಈಸ್ ಓಕೆ. ಬಟ್ ಇಲ್ಲದೆ ಇದ್ರೇ ಫಸ್ಟ್ ಪ್ಲೇಸ್ ನಾವು ಕರೆಕ್ಟಾಗಿ ಮಲಬದ್ಧತೆಗೆ ಕಾರಣಗಳನ್ನು ಕಂಡುಹಿಡಿಬೇಕು. ಸೊ ಒಂದು ಈ ಬ್ಯಾಲೆನ್ಸ್ ಇಲ್ಲದೆ ಇರೋದು, ಗಟ್ ಇಂಬ್ಯಾಲೆನ್ಸ್ ಅಂತ ನಾವು ಹೇಳ್ತೀವಿ, ಡಿಸ್ಬಯಾಸಿಸ್ ಅಂತ ಹೇಳ್ತೀವಿ. ಇನ್ನೊಂದು ಕಾರಣ ನಮ್ಮ ತಪ್ಪಾದ ಆಹಾರ ಕ್ರಮ. ಸೊ ತಪ್ಪಾದ ಆಹಾರ ಕ್ರಮ ಅಂದರೆ ಯಾವುದು? ನಮ್ಮ ಲಿಕ್ವಿಡ್ ಇಂಟೇಕ್ ಇರ್ಬೋದು. ನಾವು ನೀರು ಕುಡಿಯೋದು ತುಂಬ ಕಡಿಮೆ. ಸೊ ಈ ನೀರು ಕಡಿಮೆ ಕುಡಿದಾಗ್ಲೂ ಈ ಮಲಬದ್ಧತೆಯ ಸಮಸ್ಯೆಗಳು ಬರ್ಬೋದು. ಅಥವಾ ನಮ್ಮ ಆಹಾರದಲ್ಲಿ ನಾರಿನಾಂಶ ಅಥವಾ ಸ್ವಲ್ಪ ಜಿಡ್ಡಿನಾಂಶ ಬೇಕೇ ಬೇಕು. ಸೊ ಈ ಅಂಶಗಳು ಕಮ್ಮಿ ಆದಾಗ ಮಲಬದ್ಧತೆಗಳ ಸಮಸ್ಯೆಗಳು ಆಗಂಥದ್ದು. ಈ ನೀರಿನಾಂಶ, ಮುಖ್ಯವಾಗಿ ನಾವು ಇವತ್ತು ನೀರಿನಾಂಶ ಬಗ್ಗೆ ಮಾತಾಡಬೇಕು. ಯಾಕೆಂತಂದರೆ ನಾವು ಹೆಚ್ಚಾಗಿ ಏನಾಗ್ತದೆ ಅಂದರೆ, ಈಗ ಕನ್ಸಿಡರಿಂಗ್ ಈಗ ಒಂಥರ ಬೇಸಿಗೆಗಾಲ, ನಮಗೆ ಬಾಯಾರಿಕೆ ಆದ ತಕ್ಷಣ ನಾವು ಜ್ಯೂಸಿನ ಮೊರೆ ಹೋಗೋದು ಜಾಸ್ತಿ. ಸೊ ಈ ಜ್ಯೂಸಿನ ಮೊರೆ ಹೋದಾಗ ಏನಾಗುತ್ತೆ, ಅದರಲ್ಲಿ ಶುಗರ್ಸ್ ಇದ್ದೇ ಇರುತ್ತೆ. ಸೊ ನೀವು ಹೇಳ್ಬೋದು, ಇಲ್ಲ ನಾನು ಸಕ್ಕರೆ ಹಾಕದೆ ಕುಡಿತೀನಿ ಅಂತ. ಯಾವುದೇ ಹಣ್ಣುಗಳನ್ನು ತಿಂದಾಗಲೂ ಅದರಲ್ಲಿ ಗ್ಲೂಕೋಸ್ ಇದೆ, ಫ್ರಕ್ಟೋಸಿಂದ ಗ್ಲೂಕೋಸ್ ಆಗಿ ಸೊ ಎನರ್ಜಿ ಇದ್ದೇ ಇರುತ್ತೆ, ಶುಗರ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ಜಾಸ್ತಿ ಕುಡಿದಾಗ, ಯಾವುದೋ ಒಂದು ಮಿತವಾಗಿ ಯಾವುದೋ ಒಂದು ಟೈಮ್ ಝೋನಲ್ಲಿ ಕುಡಿದಾಗ ಏನು ಸಮಸ್ಯೆ ಆಗಲ್ಲ. ಆದರೆ ಅದೇ ಅತಿಯಾದಾಗ, ದಿವಸಕ್ಕೆ 3-4 ಗ್ಲಾಸ್ ಕುಡಿದಾಗ ಅಲ್ಲಿ ಶುಗರ್ಸ್ ಜಾಸ್ತಿಯಾಗಿ ಈ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು ಈ ಸುಲಭವಾಗಿ ಸಿಗೋಂಥ ಶುಗರನ್ನು ತಿಂತವೆ. ಈಗ ಅದೇ ನೀವು ಹಣ್ಣು ತಿಂದಾಗ ಅದರಲ್ಲಿ ನಾರಿನಾಂಶನೂ ಇರುತ್ತೆ. ಈ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು ಅಷ್ಟೆಲ್ಲ ಕೆಲಸ ಮಾಡೋಕ್ಕೆ ಹೋಗಲ್ಲ. ನಾನು ಇದನ್ನೆಲ್ಲ ಹುಡುಕಿ ತಿನ್ನಬೇಕು, ಜೀರ್ಣ ಮಾಡ್ಕೊಳ್ಳೋದು ಕಷ್ಟ. ಸೊ ಸುಲಭವಾಗಿ ಸಿಗಲ್ಲ ಅದಕ್ಕೆ. ಸೊ ಫ್ರೀಯಾಗಿ ಸಿಕ್ಕಿದಾಗ, ಈಗ ಯಾರಿಗೆ ಫ್ರೀಯಾಗಿ ಸಿಕ್ಕಿದ್ರೆ ಬೇಡ ಹೇಳ್ತಾರೆ, ಅದೇ ಥರ ಬ್ಯಾಡ್ ಬ್ಯಾಕ್ಟೀರಿಯಾಸನ್ನು ಫ್ರೀಯಾಗಿ ಸಿಕ್ಕಿದ್ರೆ ಬೇಕು ಅಂತ ಬೇಗ ತಗೊಂಡ್ಬಿಡುತ್ತೆ. ಸೊ ಅದೇ ಥರ ನಾವು ಜ್ಯೂಸ್ ಕುಡಿದಾಗ ಜಾಸ್ತಿ ಬೇಗ ಈ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅದನ್ನು ಅಬ್ಸಾರ್ಬ್ ಮಾಡಿಕೊಂಡು ಅವುಗಳು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಮಲ್ಟಿಪ್ಲೈ ಆದಂಗೂ ನಮಗೆ
ನಮ್ಮ ಓವರಾಲ್ ಗಟ್ ಹೆಲ್ತ್ ಹಾಳಾಗುತ್ತೆ, ನಮ್ಮ ಮೋಷನ್ ಮೇಲೆ ಪ್ರಾಬ್ಲಮ್ ಬೀರೋಂಥದ್ದು. ನೆಕ್ಸ್ಟ್ ನೀರು ಕುಡಿಬೇಕು. ಸೊ ನೀರು ಕುಡಿಬೇಕು ಅಂದ ತಕ್ಷಣ ಎಲ್ಲರೂ ನಮ್ಮ ಹತ್ರ ಕೇಳ್ತಾರೆ ಎಷ್ಟು ನೀರು ಕುಡಿಬೇಕು ಅಂತ. ಸೊ ನಾನು ಯಾವಾಗಲೂ ಒಂದು ಅಳತೆ ಹೇಳ್ತೀನಿ, ಏನು ಅಂತಂದರೆ 1 ಲೀಟರ್ ಪರ್ 20 kgs ಆಫ್ ಬಾಡಿ ವೇಟ್. ಸೊ ನಿಮಗೆ ನೀವು 60 kg ತೂಕ ಇದ್ದರೆ ನೀವು 3 ಲೀಟರ್ ಹತ್ರ ನೀರು ಕುಡಿಬೇಕು ಅಂತ. ಸೊ 1 ಲೀಟರ್ 20 kgs ಬಾಡಿ ವೇಟಿಗೆ 1 ಲೀಟರ್ ನೀರು ಕುಡಿಬೇಕಾಗತ್ತೆ. ಸೊ ಈ ನೀರಿನಾಂಶ ಕಮ್ಮಿ ಆದಾಗ ಮಲಬದ್ಧತೆ ಅಂದರೆ ದೇಹಕ್ಕೆ, ಈಗ ನೀವು ನಾರಿನಾಂಶ ಹೆಚ್ಚಿನ ಸಲ ಏನಾಗುತ್ತೆ, ಇನ್ನು ಕೆಲವು ಕ್ಲೈಂಟ್ಸ್ ನನ್ನ ಹತ್ರ ಹೇಳ್ತಾರೆ ನಾನು ತುಂಬಾ ತರಕಾರಿ ತಿಂತೀನಿ ಆದ್ರೂ ನಂಗೆ ಮಲಬದ್ಧತೆ ಆಗತ್ತೆ ಅಂತ. ಹೌದು, ನೀವು ತರಕಾರಿ ತಿಂತಾ ಇದ್ದೀರಾ ಆದ್ರೆ ನೀರು ಕುಡಿತಾ ಇಲ್ಲ. ಯಾಕೆಂತಂದ್ರೆ ಈ ನಾರಿನಾಂಶಗಳು ನೀವು ಗಮನಿಸಿರ್ಬೋದು, ಈ ನಾರು ನಮ್ಮ ದೇಹಕ್ಕೆ ಸೇರಿ ನಾರು ಹೊರಗೆ ಬರಬೇಕು ಅಂದ್ರೆ ಅದಕ್ಕೆ ನೀರಿನಾಂಶ ಬೇಕು. ಆವಾಗ ಮಾತ್ರ ನಮ್ಮ ಟ್ಯೂಬ್, ಈಗ ಇಂಟೆಸ್ಟೈನ್ ನಮ್ಮ ಕರಳು ಒಂದು ಟ್ಯೂಬ್ ಇದ್ದಂಗೆ, ಈಗ ಟ್ಯೂಬ್ ಅನ್ನು ಒಳಗಡೆ ತರಕಾರಿ, ಈಗ ನೀವು ಫೈಬರ್ಸ್ ಎಲ್ಲ ಹಾಕಿರ್ತೀರ, ನಾರಿನಾಂಶಗಳ ಪದಾರ್ಥಗಳು ತಗೊಂಡಿರ್ತೀರಾ, ಆದ್ರೆ ಈ ನಾರಿನಾಂಶ ಹೊರಗೆ ಬರಬೇಕು ಅಂತಂದ್ರೆ ಅದಕ್ಕೆ ಮೂವ್ಮೆಂಟಿಗೆ ನೀರು ಬೇಕೇ ಬೇಕು. ಸೊ ನೀರು ಸರಿಯಾಗಿ ತಗೊಳ್ಳದೆ ಇದ್ದಾಗ ನೀವು ಎಷ್ಟೇ ನಾರಿನಾಂಶ ಪದಾರ್ಥಗಳು ತಗೊಂಡ್ರು ನಿಮ್ಮ ಬೌಲ್ ಮೂವ್ಮೆಂಟ್ ಅಂದ್ರೆ ಏನ್ ಮೋಷನ್ ಒಳಗಡೆ ಕಲೆಕ್ಟ್ ಆಗಿರುತ್ತೆ, ಏನ್ ಕಲ್ಮಶಗಳಿದೆ, ಅದು ಹೊರಗೆ ಬರೋಕ್ಕಾಗಲ್ಲ. ಸೊ ಆ ಕಾರಣದಿಂದಾಗಿ ನಾವು ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್. ಬರೀ ನಾರಿನಾಂಶ ಪದಾರ್ಥಗಳು ತಗೊಂಡ್ರೆ ಸಾಲದು, ಆ ನೀರಿನ ಕ್ವಾಂಟಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಜೊತೆಗೆ ಈಗ ನಾನು ಹೇಳ್ದಂಗೆ ಜ್ಯೂಸ್ ಥರದ್ದನ್ನೆಲ್ಲ ತಗೊಂಡಾಗ ಎಸ್ ಲಿಕ್ವಿಡ್ ಇರುತ್ತೆ, ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆನ ಜಾಸ್ತಿ ಮಾಡ್ತಾ ಇದ್ದೀವಿ ಕರಳೊಳಗೆ. ಸೊ ಪುನಃ ಅದನ್ನು ನಮ್ಮ ಮಲಬದ್ಧತೆಗೆ ಸಮಸ್ಯೆ ಆಗೋಂಥದ್ದು. ಇವಾಗ ನೀರು ಇನ್ನು ಕೆಲವೊಂದ್ಸಲಿ ನಾವು ತುಂಬ ಅತಿಯಾದ ಮಲಬದ್ಧತೆ ಇದ್ದಾಗ ಈ ನೀರಿಗೆ ಬೇರೆ ಬೇರೆ ಸಾಮಗ್ರಿಗಳನ್ನ ಹಾಕೊಂಡು, ಈಗ ಜೀರಿಗೆ ನೀರು ಇರ್ಬೋದು ಅಥವಾ ಸಾಂಫ್ ನೀರು ಇರ್ಬೋದು, ಅಂತಹ ನೀರುಗಳನ್ನ ಕುಡಿಯೋದ್ರಿಂದಲೂ ಈ ನಾವು ಮಲಬದ್ಧತೆ ಸಮಸ್ಯೆಗಳನ್ನ ತಡೆಗಟ್ಟಬಹುದು. ಅಂದ್ರೆ ಬೌಲ್ ಮೂವ್ಮೆಂಟ್ ಅನ್ನ ಜಾಸ್ತಿ ಮಾಡ್ಬೋದು. ಅಂದ್ರೆ ಆ ಕಲ್ಮಶಗಳನ್ನ ಮೂವ್ ಆದಂಗೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರಳು ಒಂಥರ ಟ್ಯೂಬ್ ಇದ್ದಂಗೆ, ಸೊ ಟ್ಯೂಬ್ ಒಳಗಡೆ ಫುಡ್ ಮೂವ್ ಆಗಬೇಕು. ಆ ಮೂವ್ ಆಗಕ್ಕೆ ಈ ನೀರಿನ ಅಂಶಗಳು ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ಫುಡ್ ಅನ್ನ ಈಗ ನಾವು ಯೂಶುವಲಿ ಮಲಬದ್ಧತೆ ಇದ್ದಾಗ ಸ್ಲೈಮಿ ಅಂದ್ರೆ ತುಂಬಾ ಲೋಳೆ ಇರೋಂಥ ಪದಾರ್ಥಗಳನ್ನ ತಗೊಳ್ತೀವಿ. ಆ ಲೋಳೆ ಇರೋಂಥ ಪದಾರ್ಥಗಳನ್ನ ತಗೊಂಡಾಗ ಅದು ಆ ಮೂವ್ಮೆಂಟ್ ಈಸಿಯಾಗಿ ಹೊರಗಡೆ ಬರುತ್ತೆ. ಆ ಕಾರಣದಿಂದಾಗಿ ನಾವು ಅದನ್ನು ಬಳಸೋಂಥದ್ದು. ಈ ನೀರಿಗೆ ಫಾರ್ ಎಕ್ಸಾಂಪಲ್ ಸಾಂಫನ್ನೆಲ್ಲ ಹಾಕಿದಾಗ ಆ ಇನ್ಫ್ಯೂಸ್ಡ್ ವಾಟರ್ಸ್ ಅಂತ ಹೇಳ್ತೀವಿ, ಅಂತಹ ನೀರುಗಳನ್ನು ಸ್ವೀಕರಿಸಿದಾಗ ಚೆನ್ನಾಗಿ ಮೂವ್ಮೆಂಟ್ ಆಗುತ್ತೆ, ಚೆನ್ನಾಗಿ ಮೋಷನ್ ಆಗುತ್ತೆ. ಅದೇ ಜ್ಯೂಸ್ಗಳು ತಗೊಂಡಾಗ ಅಗೇನ್ ಪ್ರಾಬ್ಲಮ್ಗಳೇ ಜಾಸ್ತಿ ಆಗೋಂಥದ್ದು. ಇಲ್ಲಿ ನೀರು ಅಂದ ತಕ್ಷಣ ಪ್ಲೇನ್ ನೀರು ಮಾತ್ರ ಅಲ್ಲ, ಈ ಇನ್ಫ್ಯೂಸ್ಡ್ ವಾಟರ್ಸ್ ಅಂದ್ರೆ ವಿದೌಟ್ ಶುಗರ್ಸ್, ಕೆಲವೊಂದು ಯಾವ ಪದಾರ್ಥಗಳು ಬೌಲ್ ಮೂವ್ಮೆಂಟ್ ಅನ್ನ ಇಂಪ್ರೂವ್ ಮಾಡುತ್ತೆ ಅಂತಹ ನೀರುಗಳನ್ನ ಸ್ವೀಕರಿಸಿದಾಗ, ಈ ಕಾಮ್ ಕಸ್ತೂರಿ ಬೀಜ ಇರ್ಬೋದು ಅಥವಾ ಚಿಯಾ ಸೀಡ್ಸ್ ಇರ್ಬೋದು, ಇವುಗಳೆಲ್ಲನೂ ನಮ್ಮ ಮೋಷನ್ ಅನ್ನ ಮೂವ್ಮೆಂಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆ ಕಾರಣದಿಂದ ಅಂಥವುಗಳನ್ನ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ನಮಗೆ ಜಾಸ್ತಿ ಲಾಭ ಇರುತ್ತೆ. ಬಟ್ ಈವನ್ ಅದನ್ನ ಇನ್ಫ್ಯೂಸ್ಡ್ ವಾಟರ್ ಹಾಕಿದ್ರು ಪ್ಲೇನ್ ವಾಟರ್ ಯಾವತ್ತೂ ಕುಡಿಯೋದು ತುಂಬಾ ಒಳ್ಳೇದು. ನಾವು ಹೆಚ್ಚಾಗಿ ನಾವು ಕುಡಿಯೋಕ್ಕೆ ಯೋಚನೆ ಮಾಡ್ತೀವಿ, ಅಯ್ಯೋ ಜಾಸ್ತಿ ಕುಡ್ದಿದ್ದೀನಿ, ಅಥವಾ ನಾವು ಯೂಶಲಿ ಟ್ರಾವೆಲ್ ಮಾಡ್ತಾ ಅನ್ಕೋತೀವಿ ಯಾಕೆ ಇದು ಟಾಯ್ಲೆಟಿಗೆ ಹೋಗಕ್ಕೆ ಸಮಸ್ಯೆ ಆಗುತ್ತೆ, ಸೊ ಹೀಗೆಲ್ಲ, ಅಥವಾ ಕೆಲಸದಲ್ಲಿ ಇರಬೇಕಾದ್ರೆ ನಡುವಲ್ಲಿ ಪದೇ ಪದೇ ಎದ್ದು ಹೋಗ್ಬೇಕಾಗತ್ತೆ. ಸೊ ಈ ಎಲ್ಲ ಕಾರಣಗಳು, ಹಲವಾರು ಕಾರಣಗಳಿಂದಾಗಿ ನಾವು ನೀರು ಕುಡಿಯೋದನ್ನ ಕಮ್ಮಿ ಮಾಡಿದ್ದೀವಿ. ಸೊ ನೀರು ಕಮ್ಮಿ ಆದ ತಕ್ಷಣ ಈ ಮಲಬದ್ಧತೆ ಸಮಸ್ಯೆಗಳಿರ್ಬೋದು, ಜೊತೆಗೆ ತಲೆನೋವು ಶುರು ಆಗುತ್ತೆ. ಸೊ ಈ ಮಲಬದ್ಧತೆಯ ಫಸ್ಟ್ ಒಂದು ಸಿಂಪ್ಟಮ್ ಏನು ಅಂತಂದ್ರೆ ತಲೆನೋವು ಕೊಡುತ್ತೆ. ಸೊ ನಿಮಗೆ ತಲೆನೋವು ಪದೇ ಪದೇ ತಲೆನೋವು ಬರುತ್ತೆ ಅಂತಂದ್ರೆ ಹಲವಾರು ಕಾರಣಗಳು, ಅದರಲ್ಲಿ ಒಂದೆರಡು ಕಾರಣ ಅಂದ್ರೆ ಒಂದು ಮಲಬದ್ಧತೆ, ಇನ್ನೊಂದು ನೀರು ಕಮ್ಮಿ ಆದಾಗ. ಸೊ ಈ ನೀರು ಕಮ್ಮಿ ಆಗಿರೋದ್ರಿಂದ ನಿಮ್ಮ ಮಲಬದ್ಧತೆ ಸಮಸ್ಯೆ ಇರ್ಬೋದು, ಈ ಮಲಬದ್ಧತೆಯಿಂದಾಗಿ ತಲೆನೋವು ಬರ್ತಾ ಇರಬಹುದು. ಸೊ ಎಲ್ಲನೂ ಇಂಟರ್ಲಿಂಕ್ಡ್. ನಾನು ಹೇಳೋದಲ್ಲ, ಯಾವಾಗಲೂ ಹೇಳ್ತೀನಿ ನಾನು, ಒಂದು ದೇಹದಲ್ಲಿ ಒಂದು ಪ್ರಕ್ರಿಯೆ ಇನ್ನೊಂದು ಪ್ರಕ್ರಿಯೆ ಯಾವಾಗಲೂ ಒಂದು ಕೊಂಡಿ ಇದ್ದಂತೆ, ಒಂದು ಕಡೆ ತಪ್ಪಿದ್ರೆ ಎಲ್ಲ ಕಡೆ ಮತ್ತೆ ತಪ್ತಾ ಹೋಗ್ತಾ ಇರುತ್ತೆ. ಸೊ ಈ ಕಾರಣದಿಂದಾಗಿ ಈಗ ಮಲಬದ್ಧತೆ ಸರಿ ಮಾಡಬೇಕು ಅಂತಂದ್ರೆ ಫಸ್ಟ್ ಮೇನ್ ಫೋಕಸ್ ಏನಿರಬೇಕು ಅಂತಂದ್ರೆ ವಾಟರ್ ಇಂಟೇಕ್, ನೀರು ಚೆನ್ನಾಗಿ ಕುಡಿಬೇಕು. ಸೊ ನೀರು ಕುಡಿದ್ರೆ ಹಲವಾರು ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು. ತುಂಬಾ ಸಲ ನಾವು ನೀರಲ್ಲಿ ಎಷ್ಟೊಂತಂದ್ರೆ ನಮಗೆ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದು ಕೆಲವರಿಗೆ ಅಭ್ಯಾಸ ಇರುತ್ತೆ. ಸೊ ಅದು ಖಂಡಿತವಾಗ್ಲೂ ಒಳ್ಳೇದಲ್ಲ. ಯಾಕೆಂತಂದ್ರೆ ಬಾಯಾರಿಕೆ ಆಗೋದು ನಿಮ್ಗೆ ಲಾಸ್ಟ್ ಸ್ಟೇಜ್ ಆಫ್ ಸೈನ್. ಬಾಡಿಲಿ ನೀರು ತುಂಬಾ ಕಮ್ಮಿ ಆದಾಗ ನಿಮ್ಗೆ ಆ ಸೈನ್ ಬರೋದು, ಅದ್ರ ಮೊದಲನೇ ನೀರು ಕುಡಿಯೋದು ಉತ್ತಮ. ಓವರ್ ಆಲ್ ಹೆಲ್ತಿಗೆ ಕೇವಲ ಮಲಬದ್ಧತೆ ಮಾತ್ರ ಅಲ್ಲ, ಓವರ್ ಆಲ್ ಸ್ಕಿನ್ ಇರ್ಬೋದು, ಓವರ್ ಆಲ್ ಹೆಲ್ತಿಗೆ ನೀರು ಚೆನ್ನಾಗಿ ಕುಡಿಯೋದು ತುಂಬಾ ಮುಖ್ಯ.